ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಎಲ್ಲಾ ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಖಡಕ್ ಉತ್ತರ ಕೂಡ ಕೊಟ್ಟಿದ್ದಾರೆ. ಯಾರು ಫ್ರೀ ಬಸ್ ಅನ್ನ ರದ್ದು ಮಾಡಿ ಅಂತ ಕಾಂಗ್ರೆಸ್ ಶಾಸಕರಿಂದ ಆಗಿರ್ಬೋದು, ಮತ್ತೆ ಬೇರೆಯವರು ಯಾರ್ಯಾರು ಹೇಳ್ತಿದ್ರು, ಈಗ ಯಾರ್ಯಾರು ಫ್ರೀ ಬಸ್ ಅನ್ನ ರದ್ದು ಮಾಡಿ ಅಂತ ಹೇಳ್ತಿದ್ರು, ಈಗ ಅವರೆಲ್ಲರಿಗೂ ಒಂದು ಖಡಕ್ ಉತ್ತರ ಆದ್ರೆ ಇಲ್ಲಿ ಸಿಕ್ಕಿದೆ. ಮತ್ತೆ ಫ್ರೀ ಬಸ್ ನಲ್ಲಿ ಪ್ರಯಾಣಿಸುವಂತಹ ಒಂದು ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ನಿಮ್ಗಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಒಂದು ಖಡಕ್ ಉತ್ತರದ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಸಿಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಮೊದಲನೇದಾಗಿ ನಿಮ್ಗೆ ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ತೀನಿ. ಫಸ್ಟ್ ಗುಡ್ ನ್ಯೂಸ್, ಸೆಕೆಂಡ್ ಗುಡ್ ನ್ಯೂಸ್, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗುಡ್ ನ್ಯೂಸ್ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಫ್ರೀ ಬಸ್ ಸೌಲಭ್ಯ, ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇಲ್ಲೊಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇದೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಮೊದಲೆಲ್ಲ ಜನರು ಸರ್ಕಾರಿ ಬಸ್ ನಲ್ಲಿ ಅಷ್ಟೊಂದು ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಈಗ ಫ್ರೀ ಬಸ್ ಆದ್ಮೇಲೆ ತುಂಬಾ ಮಹಿಳೆಯರು ಒಂದು ಫ್ರೀ ಬಸ್ ನಲ್ಲಾದ್ರೆ ಟ್ರಾವೆಲ್ ಮಾಡ್ತಿರ್ತಾರೆ. ಆದ್ರೆ ಈಗ ಇಲ್ಲಿ ಎಲ್ಲರೂ ಈಗ ಸರ್ಕಾರಿ ಬಸ್ಗಳೇ ಬೇಕು ಅಂತ ಹೇಳ್ತಿರ್ತಾರೆ. ಈ ಮಹಿಳೆಯರಿಗೆಲ್ಲ ಫ್ರೀ ಇರುವಂತಹ ಕಾರಣದಿಂದ ಸರ್ಕಾರಿ ಬಸ್ಸೇ ಬೇಕು ಅಂತ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸಿಕ್ಕ ಬಳಿಕ ಬಸ್ ನಲ್ಲಿ ಓಡಾಡುವವರ ಸಂಖ್ಯೆ ಆದ್ರೆ ಹೆಚ್ಚಿಗೆ ಆದ್ರೆ ಆಗಿದೆ. ಈಗ ಈ ವೇಳೆ ಸರ್ಕಾರ ಪ್ರಯಾಣಿಕರ ಹಿತಾಸಕ್ತಿಯನ್ನು, ಅವರ ಪ್ರೊಟೆಕ್ಷನ್ ಅನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಇಟ್ಟುಕೊಳ್ಳಬೇಕಿದೆ. ಹಾಗಾಗಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಪ್ರಮುಖ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮಾಧ್ಯಮಗಳಿಗೆ ಮುಖ್ಯವಾದ ಮಾಹಿತಿ ಆದ್ರೆ ನೀಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇನ್ನು ಮುಂದೆ ಸಿಸಿಟಿವಿ ಕ್ಯಾಮೆರಾ ಇರುವ ಬಸ್ಗಳನ್ನು ಬಿಡುಗಡೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಈಗ ಹೊಸ ಬಸ್ಗಳು, ಸಿಸಿಟಿವಿ ಇರುವಂತಹ ಒಂದು ಬಸ್ಗಳನ್ನ ನಿಮಗೆ ಬಿಡುಗಡೆ ಮಾಡೋದಕ್ಕೆ ಒಂದು ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಂದ್ರೆ ಒಂದು ಪ್ರೊಟೆಕ್ಷನ್ ಪರ್ಪಸ್, ಯಾಕಂದ್ರೆ ಹೆಚ್ಚಿಗೆ ಮಹಿಳೆಯರು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಓಕೆನಾ. ಇಲ್ಲಿ ಸಿಸಿಟಿವಿ ಯಾಕೆ ಅಂತ ನೀವೆಲ್ಲರೂ ಕೇಳಬಹುದು. ಮೊದಲನೇದಾಗಿ ಜನರು ಸುರಕ್ಷಿತವಾಗಿ ಪ್ರಯಾಣ ಮಾಡಲಿ ಎನ್ನುವುದು ಸರ್ಕಾರದ ಉದ್ದೇಶ ಆಗಿದೆ. ಇಲ್ಲಿ ಮತ್ತೊಂದು ಪ್ರಮುಖ ಉದ್ದೇಶ ಏನಂದ್ರೆ, ಅಪಘಾತಗಳ ಬಗ್ಗೆ ತಿಳಿಯುವುದು, ಏನೇನಾದ್ರೂ ಅಪಘಾತ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಈ ರೀತಿಯಾಗಿ ಈಗ ಸಿಸಿಟಿವಿ ಮತ್ತೆ ಒಂದು ಜಿಪಿಎಸ್ ಕೂಡ, ಒಂದು ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಕೂಡ ನೀಡಲು ಒಂದು ಇದ್ ಮಾಡ್ತಿದ್ದಾರೆ. ಈಗ ಹಳೆ ಬಸ್ಗಳಿಗಾದ್ರೆ ಮಾಡೋದಕ್ಕೆ ಕಷ್ಟ. ಈಗ ಒಂದು ಹೊಸ ಬಸ್ಗಳಿಗಾದ್ರೆ ಸಿಸಿಟಿವಿ ಇರುವಂತಹ ಬಸ್ ಮತ್ತೆ ಇಲ್ಲಿ ನಿಮ್ಗೆ ಒಂದು ಟ್ರ್ಯಾಕಿಂಗ್, ಜಿಪಿಎಸ್ ಟ್ರ್ಯಾಕಿಂಗ್ ಇರುವಂತಹ ಒಂದು ಬಸ್ಗಳನ್ನ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಒಂದು ಚಿಂತನೆ ಆದ್ರೆ ನಡೀತಿದೆ. ಓಕೆನಾ. ಇಲ್ಲಿ ನೀವು ನೋಡ್ಬೋದು ಈಗ ಏನಾಗ್ತಿದೆ ಅಂದ್ರೆ, ಇಲ್ಲಿ ಹಾಗಾಗಿ ರಾಜ್ಯದಲ್ಲಿ 425 ಸಿಸಿಟಿವಿ ಹಾಗೂ ಜಿಪಿಎಸ್ ಟ್ರ್ಯಾಕಿಂಗ್ ಇರುವ ಬಸ್ಗಳನ್ನು ಪರಿಚಯಿಸಲು ಮುಂದಾಗಿದೆ ಸರ್ಕಾರ. ಇಲ್ಲಿ ಸರ್ಕಾರ 425 ಸಿಸಿಟಿವಿ ಮತ್ತು ಜಿಪಿಎಸ್ ಟ್ರ್ಯಾಕಿಂಗ್ ಇರುವ ಬಸ್ಗಳನ್ನು ಪರಿಚಯಿಸಲು ಮುಂದಾಗಿದೆ. ಓಕೆನಾ. 425 ಬಸ್ಗಳನ್ನಾದ್ರೆ ಪರಿಚಯ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗ ಸದ್ಯ ಮಟ್ಟಕ್ಕೆ ಸರ್ಕಾರದ ಕಡೆಯಿಂದ. ಇದು ಒಂದು ಗುಡ್ ನ್ಯೂಸ್ ಆದ್ರೆ, ಬಂದಿರುವಂತಹ ಒಂದು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ನಿಮ್ಗೆ ತಿಳ್ಕೊಡೋದಾದ್ರೆ, ನೋಡಿ, ಇದು ನಿಮಗೂ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂತಹ ಒಂದು ಗಂಡು ಮಕ್ಕಳಿಗೂ ಆಗಿರ್ಬೋದು, ಗಂಡಸರಿಗೂ ಆಗಿರ್ಬೋದು, ಎಲ್ಲರಿಗೂ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಇಷ್ಟು ದಿನ ಮಹಿಳೆಯರಿಗೆ ಮಾತ್ರ ಒಂದು ಗುಡ್ ನ್ಯೂಸ್ ಇತ್ತು. ಏನಪ್ಪಾ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನೀವೆಲ್ಲರೂ ಕೇಳೋದಾದ್ರೆ, ಇಲ್ಲಿ ಶಕ್ತಿ ಯೋಜನೆಯನ್ನ ಮುಂದುವರಿಸೋದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಟಿಕೆಟ್ ಬೆಲೆ ಏರಿಕೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ದಾರೆ ಅಂದ್ರೆ, ಸದ್ಯಕ್ಕೆ ಕೆಎಸ್ಆರ್ಟಿಸಿ ಟಿಕೆಟ್ ಬೆಲೆ ಹೆಚ್ಚಳ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಟಿಕೆಟ್ ಬೆಲೆ ಎಚ್ಚರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇಂದು ಗೃಹ ಕಚೇರಿ ಕಷ್ಟದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸದ್ಯಕ್ಕೆ ಕೆಎಸ್ಆರ್ಟಿಸಿ ಟಿಕೆಟ್ ಬೆಲೆ ಹೆಚ್ಚಳ ಮಾಡಲ್ಲ, ಪ್ರಯಾಣಿಕರು ಆತಂಕ ಪಡುವ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಟಿಕೆಟ್ ಬೆಲೆ ಕೂಡ ಏರಿಕೆ ಮಾಡಲ್ಲ ಅಂತ ಒಂದು ಅಫಿಷಿಯಲ್ ಆಗಿ ಅವರೊಂದು ಅಪ್ಡೇಟ್ ಅನ್ನಾದ್ರೆ ಕೊಟ್ಟಿದ್ದಾರೆ. ಶೀಘ್ರವೇ ಕೆಎಸ್ಆರ್ಟಿಸಿ ಟಿಕೆಟ್ ಬೆಲೆ ಹೆಚ್ಚಳವಾಗಲಿದೆ ಎಂದು ಹೇಳಲಾಗಿತ್ತು. ಆದ್ರೆ ಈ ಹಿನ್ನೆಲೆ ಅವರು ಸ್ಪಷ್ಟನೆ ನೀಡಿದ್ದಾರೆ, ನಾವು ಟಿಕೆಟ್ ಬೆಲೆ ಸದ್ಯದಲ್ಲಿ ನಾವೊಂದು ಹೆಚ್ಚಳ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಇಷ್ಟು ದಿನ ಒಂದು ಶಕ್ತಿ ಯೋಜನೆ ಮುಂದುವರಿಸೋದಕ್ಕೆ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸೋದಕ್ಕೆ ಇಲ್ಲಿ ಟಿಕೆಟ್ ಬೆಲೆ ಕೂಡ ಏರಿಕೆ ಮಾಡ್ತಾರೆ 10-15% ಅಂತ ಹೇಳಿದ್ರಲ್ಲ, ಅದನ್ನ ಈಗ ಸದ್ಯಕ್ಕೆ ಮಾಡಲ್ಲ ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯನ್ನಾಗ್ಲಿ ಗ್ಯಾರಂಟಿ ಯೋಜನೆಗಳನ್ನಾಗ್ಲಿ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ಇಲ್ಲಿ ಟಿಕೆಟ್ ಬೆಲೆ ಕೂಡ ಏರಿಕೆ ಮಾಡ್ತಿಲ್ಲ ಅನ್ನುವಂಥದ್ದನ್ನ ಖಡಕ್ ವಾರ್ನಿಂಗ್ ಕೊಟ್ಟು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಯಾವುದೇ ರೀತಿಯಾಗಿ ರದ್ದು ಮಾಡಲ್ಲ ಯೋಜನೆಗಳನ್ನ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೇಳಬಹುದು, ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ದರ ಎಲ್ಲ ಏರಿಕೆ ಮಾಡಿದ್ರೆ
ಮಾಡಿದಾರಲ್ಲ ಅಂತ ಈಗ ಏರಿಕೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಕೆಲವೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಬೇರೆ ರಾಜ್ಯದಲ್ಲೆಲ್ಲ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆನೇ ಇದೆ ಪೆಟ್ರೋಲ್ ಡೀಸೆಲ್ ದರ ಎಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ರಾಜ್ಯವನ್ನು ಡೆವಲಪ್ ಮಾಡೋದಕ್ಕೇನೆ ನಾವು ಬೆಲೆ ಏರಿಕೆ ಮಾಡಿದೀವಿ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವೆಲ್ಲ ಹೇಳಿಕೆಗಳ ಬಗ್ಗೆ ನಿಮ್ಮ ಜನರ ಅಭಿಪ್ರಾಯ ಏನು ಅನ್ನುವಂಥದ್ದು ತುಂಬಾನೇ ಮುಖ್ಯ. ನಿಮ್ಮ ಅಭಿಪ್ರಾಯಗಳನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.